ಮುಂದೆ ಬಹಳ ಏರಾಟ ಮಾಡಿ ಮಾತಾಡಬೇಡ. ಹೇಳ್ತಾ ನೋಡ್ರಿ ದೊಡ್ಡದಾಗ ಹೇಳ್ದಂಗ ಏನ್ರಿ ಮತ್ತ ಮಂದಿಗೆ ತಿಳಿಯಂಗ ಸರ್ ಮತ್ತೆ ಹಂಗೆ ಅದಾವ್ರಿ ಸಾವಕಾಶ ಮಂದಿಗೆ ಆನಂದ ಆಗಂಗ ಮಂದಿ ನಗಸ್ಕೋತ ಲಯದಾಗ ಹೇಳ್ತಾರ ಹೆಂಗ್ರು ಮಾತಾಡಿದ್ರ ಸರ ಮಂದಿಗೆ ಆನಂದ ಆಗ್ಬೇಕು. ಹಂಗ ಮತ್ ಬಿಡಿಸ್ತೇವ ಪುಣ್ಯಾತ್ಮರ ರಾತ್ರಿ ಬಾರಾದಾಗ. ಹೌದಾ ಹೌದಾ ಇವ್ರ ಯಾರು ಕ್ರಾಂತಿ ಮಾಡಿದ ಏನು? ಇಲ್ಲ ಇವ್ರು ಶಾಂತಿನೇ ಮಾಡ್ಯಾರ ತಿಳ್ಕೊಂಡಾರ ಅವರು. ಒಂದು ಮಾಸ್ತರ್ ಒಂದು ಮಾತು ಹೇಳಿದ್ರೆ ನಿಮ್ಗೆಲ್ಲಾರು ಕೇಳಿರಿ. ಏನತ್ರಿಪ್ಪ? ಏನು ಮಾತು ಹೇಳ್ದ? ಏನತ್ತ? ಉಟ್ಗಿ ರಾಹುಲ್ ಮಾಸ್ತರ್ ಅಂತ ಒಬ್ಬ ಮಾಸ್ತರ್ ಇದ್ದತ್ತ. ನೋಡ್ರಿಪ್ಪ. ಉತ್ನಾಳ ಪರಸು ಮಾಸ್ತರ್ ಅಂತ ಒಂದು ಸ್ಟೂಡೆಂಟ್ ಇತ್ತತ್ತ. ಅಂದ್ರೆ ಒಂದು ಹುಡುಗಿತ್ತು ವಿದ್ಯಾ ಕಲ್ಯಾವ. ಹೌದು ವಿದ್ಯಾ ಕಲಿಯದ ಹುಡುಗಿತ್ತತ್ತ. ಅವ ಬೋರ್ಡ್ ಮೇಲೆ ಏನು ಬರ್ದಿದ್ದತ್ತ ಕೇಳಿದ್ರ ಏನ್ ಬರ್ದಿನ್ರಿಪ್ಪ? ದ್ರೌಪದಿ ದೇವಿಯ ವಸ್ತ್ರ ವರ್ಣಗಳ. ನೀ ಅವನಕ್ಕಿಂತ ಹುಚ್ಚಿದೀವಿ. ಪುರಾಣಗಳ ಅಲ್ಲಿ ನೋಡು ದೊಡ್ಡ ಬುಕ್ಕದವ. ಹೌದು ಕೋಟ ಏನ್ ಅಡ್ಡಿ ಇಲ್ಲ. ಹೌದು ನೀ ಮಾತಾಡೋ ಮಾತು ಹೆಂಗಾಗ್ಯದ ಮಾಸ್ತಾರ ತಲೆಗಿರ್ಲಿ ನಿನಗ? ಹೆಂಗಾಗ್ಯದ್ರಿ ಸಾರ? ನೀ ತಿಳ್ಕೊಂಡಿದಿ ನಾ ಸಾಲಿ ಕಲ್ತಿದ. ಹೌದು ಉತ್ನಾಳ ಪರಸು ಮಾಸ್ತರ್ ತುಸು ಸಾಲಿ ಕಲ್ತಿಲ್ಲ. ನಾ ಬೋರ್ಡ್ ಮೇಲೆ ಬರಿಬೇಕತ್ ನೀ ಮಾಡಿದೆ. ಹುಚ್ಚು ಮಾಸ್ತಾರ ನಿಂದ ಹೆಂಗಾಗ್ಯದ ಯಾವಾರ? ಹೆಂಗಾಗ್ಯದ ಯಾವಾರ? ನಿನ್ನಂತ ಒಬ್ಬ ಮಾಸ್ತಾರ ಸಾಲಿ ಕಲಿಸ್ತಿದ್ದ ಮಕ್ಕಳಿಗೆ. ಸಾಲಿ ಕಲಿಸ್ತಿದ್ದ. ಮಧ್ಯಾಹ್ನ ಊಟಕ್ಕೆ ಬಿಟ್ಟು ತಂದ್ರ ಮಧ್ಯಾಹ್ನ ಸಾಲಿ ಊಟಕ್ಕೆ ಬಿಡ್ತಂದ್ರ ಹುಡುಗರನ್ನೆಲ್ಲ ಹೊರಗೆ ಬಿಟ್ಟ ಕಳಿಸಿ ಹೊಳ್ಳಿ ಹುಡುಗರು ಒಳಗೆ ಬಂದು ಪಾತಂದ್ರ ಬಾಗಲ ಹಾಕಿ ಏನ್ ಮಾಡ್ತಿದ್ದ? ಕಮ್ಮ ಊಟ ಹೊಡೆದ ಇಂತದೊಂದು ಟೇಬಲ್ ಮೇಲೆ ಅರ್ಬಿ ಎಲ್ಲ ಕಳೆದ ಊಟಕ್ಕೆ ಹಾಕಿ ಹಂಗಾತ ಮಾಸ್ತಾರ ಮಕ್ಕೋತಿತ್ತತ್ರಿ. ಟೇಬಲ್ ಮ್ಯಾಗ ಇಲ್ಲ ಬಡ್ಡ್ಯಾಗ. ಹೌದು ಟೇಬಲ್ ಮ್ಯಾಗೆ ಮನಗಾವಲ್ಲ. ಹಂಗಾತ ಮಾಸ್ತಾರ ಮಕ್ಕೋತಿದ್ದ. ಹೌದು ಒಂದು ದಿವಸ ಇವನು ಪರೀಕ್ಷೆಕ್ಕ ಮ್ಯಾಲಿನ ಸಾಯಿಬ ಬಂದ ಬರೋಣ ಎಕ್ದಮ್ ಕದ ತಗದ ಎಕ್ದಮ್ ಬಾಗಲ ಒತ್ತಿ ಬಿಟ್ಟ. ಬಾಗಿಲ ಕುಲ್ಲ ಆಯ್ತು. ಎಲ್ಲಾ ಹುಡುಗರು ಗಾಬರಿಯಾಗಿ ನಿಂತು ಇವ ಗ್ವಾರ ನಿದ್ದೆ ಹೊಡಿತಿದ್ರಿ. ನೋಡ್ ಟೇಬಲ್ ಮ್ಯಾಗ ರಾಹುಲ್ ಮಾಸ್ತರ ಟೇಬಲ್ ಮೇಲೆ ಹಂಗಾತ್ ಬಿದ್ದು ಹುಡುಗರೆಲ್ಲ ಗಾಬರಿ ಅದು. ಇವ ಎಚ್ಚರ. ಹೌದು ಎಚ್ಚರ ಸಾಹಿಬ್ ಬಂದು ಮುಂದೆ ನಿಂತಾನ. ಬಾಗಲ್ದಾಗ ನಿಂತಾನ. ಇವ ಏನೆಲ್ಲ ಆಗತ್ರಿ ಹುಡುಗರಿಗೆ? ಏನತ್ತಾನ್ರಿಪ್ಪ? ಹುಚ್ಚುಳಿ ಮಕ್ಕಳ ಆ ಕಡೆ ನೋಡ್ತೀರಿ ಈ ಕಡೆ ನೋಡ್ರಿ ಅಂದ್ರ ತನ್ನ ಕಡೆ ನೋಡ್ರಿಪ್ಪ. ಆ ಕಡೆ ನೋಡ್ಬೇಡ್ರಿ ಈ ಕಡೆ ನೋಡ್ರಿ. ಇದು ಕುಪ್ಪಸ ನೋಡ್ರಿ. ಇವ ಹೇಳೋ ಪಾಠ. ಇದು ಕುಪ್ಪಸ. ಇದು ಜಟಾರ ನಡವಾರ್ಕಿಂದ ರಾಮವನಂದು ಹಿಂಗ ಹುಡುಗರಿಗೆ ಪಾಠ ಮಾಡ್ಲಕತ್ತ. ಅವ ಮ್ಯಾಲಿನ ಸಾಯಿ ಬಂದತ್ತ. ಏನತ್ತಾನ್ರಿಪ್ಪ? ನಾ ಸಾಲಿ ಕಲಸ ಅಂದ್ರ ಸಾಲಿಗಳ ಮೇಲೆ ಸಾಯಿಬಾಗಿ ಅಡ್ಡಾಡ್ಲಕತ್ತಿ 40 ವರ್ಷ ಆಯ್ತ. ಹೌದು ಎಂತ ಪ್ರಾಮಾಣಿಕ ಮಾಸ್ತರ್ನ ನಾ ನೋಡಿಲ್ಲ ಅಂದತ್ ನೋಡ್ರಿ. ಅವ ನೋಡ್ರಿಪ್ಪ ಇವ ಸಾಲಿ ಕಲ್ತಾವ. ಇವ ಎಲ್ಲದನೋ ಮೂನಸೇಣ ಅಂಗಿ ಕಲ್ತು ಅಂಗಿ ಕಳೆದು ಊಟಕ್ಕೆ ಹಾಕಿ ಸಾಲಿ ಕಲ್ಸವ್ರು. ಏನು ಮಾತು ಹೇಳ್ಬೇಕ ನಾ ಒಂದು ಮಾತು ಹೇಳಿದ. ಏನತ್ರಿಪ್ಪ? ಮಾತುಗಳನ್ನು ಮಾತಾಡ್ಬೇಕಾದ್ರೆ ಜನ ಹೆಂಗಿರ್ತೈತಿ ಹಂಗ ಮಾತು ಹೇಳ್ಬೇಕಂದ ಕೂಡ ಅಂದ. ಅವರು ಏನೋ ಮಾತಾಡಿ ನಗಸ್ ಹೋಗ್ಯಾರ. ಹೌದು ನಾನು ಮಾತಾಡೋದು ನನಗ ಅವ್ರಿಗೆ ಏನು ವ್ಯತ್ಯಾಸ? ನೀ ಏನು ಮಾತಾಡೋ ವಿಷಯ? ಹೌದು ಕ್ರಾಂತಿಯಿಂದ ಜಗತ್ತದಾಗ ಮುಕ್ತಿ ಹೋಗಿರ್ಬೇಕ ಅಂತ ವಿಷಯಗಳನ್ನು ನಾನು ಬೆಳೆಸೋದದ. ಹೌದು ಇನ್ನು ಶಾಂತಿಯಿಂದ ಯಾರ ಮುಕ್ತಿ ಹೋಗ್ಯಾರ ಅನ್ನೋ ವಿಷಯ ನೀ ಬೆಳೆಸೋದದ. ಹೌದು ತಂದೆ ಬರಮ ಭೂಪಾಲ ತಾಯಿ ಸೂರಮ್ಮ ದೇವಿ ಹೊಟ್ಟಿಲೆ ಹುಟ್ಟಿ ಬಂದ ಯಾರು? ಲಿಂಗ ಬೀರಣ ಮುತ್ಯ. ಹೌದು ಬೀರ ದೇವರು ಹುಟ್ಟಿ ಬಂದು ಪ್ರಾಯಕ್ಕೆ ಬಂದ ಬಳಿಕ ಎಷ್ಟು ಮಂದಿ ದೈತರನ್ನ ಕ್ರಾಂತಿ ಮಾಡ್ಯಾನ್ರಿ ಅವ? ಹೌದು ಸೀಗಿ ಸಿಂಕಾಸುರನ ಹೊಡೆದ, ಬಾಗಿ ಬಂಕಾಸುರನ ಹೊಡೆದ, ಗಜಲಿಂಬಿ ಗಜಾಸುರನ ಹೊಡೆದ ದೈತ್ಯ ಕ್ವಾಣೇಶ್ವರನ ಮರ್ದನ ಮಾಡಿ ಕಲಿಯುಗದ ಒಳಗ ಕರೆ ದೇವರಾಗಿ ಮರ್ದಾನ ಯಾರು? ಇದೇ ಬೀರಣ್ಣ ಮುತ್ಯ. ಹೌದಾ? ಇವ ಕ್ರಾಂತಿ ಮಾಡ್ಯಾನೇನು ಗೋಟಿ ಆಡನತ್ತೀನಿ ನೋಡ ಮಾಸ್ತಾರ. ಶಾಂತಿದಿಂದ ಬಂದು ಹಿಂಗ ಯಾರ ಕೈ ಮುಕ್ಕೊಂಡು ದೈತರ ಮುಂದೆ ಕೆಲಸ ಆಗ್ತೈತಿ ಏನೋ? ಕ್ವಾಣೇಶ್ವರ ದೈತ್ಯ ಬಿಡ್ತಂದನ ಬೀರಣ್ಣನ ಏನೋ ಮಾಸ್ತಾರ ಹಿಂಗ ಮಾತಾಡತ್ತಿದ ವಿಷಯ
ಹಿಂಗ್ಯಾ ಕತ್ ಮಾಸ್ತರ ಶಾಂತಿ ವಿಷಯನ ಏನು ಬಳಸಬೇಕು ಅನ್ನೋದು ನಿನಗೆ ಮಾಹಿತಿ ಇಲ್ಲ. ಶಾಂತಿ ಹಿಡಿದು ನಾ ಏನು ಮಾತಾಡಬೇಕು, ಎದರಾಗ ವಿಷಯ ಬಿಡ್ಬೇಕ ಇದು ಮೊದಲು ತಲೆಯಾಗಬೇಕು. ಹೌದು, ಮನುಷ್ಯನಲ್ಲಿ ಇರ್ಬೇಕ. ಹಿಂಗ್ ಮಾತಾಡ್ಲಕ್ ಬರ್ತದ. ಹೌದು, ನೀ ಶಾಂತಿದರೆ ಹಿಡಿದಿದಿ, ಅರೆ ಕೆಲಸ ಅದ್ರಾಗ ಮಾಡೋ ತಾಕತ್ ನಿನಗ ಇಲ್ಲ. ಹೌದು, ಗುರುತಾಗ್ತದದು. ಮನುಷ್ಯ ಎಷ್ಟು ಹೋಗ್ತಾನ ಅನ್ನೋದು ಗುರುತಾಗ್ತದ. ಬರೇ ಬಾಯಿ ತೆಗೆದು ಮೈಕಿನ ಮುಂದೆ ನಿಂದ್ರದ ಹೇಳ್ತೇವೆ ಇಷ್ಟೇ ಮಟ್ಟಿ ಹೋಗ್ಕಾನತ್. ನಿನಗೊಂದು ಸಹಜ ಮಾತು ಕೇಳ್ತೀನಿ. ಏನಂತ್ರಿಪ್ಪ ಮಾತ? ಈಗ ಮನ್ಯಾಗ ಆಕಳ ಹಿಂಡಿದಿ, ಆಕಳ ಹಿಂಡಿ ಹಾಲು ಕಾಸಿ ಅದಕ್ಕೆ ಹೆಪ್ಪು ಕೊಟ್ಟು ಮಜ್ಜಿಗೆ ಮಾಡ್ಬೇಕ ತಿಳ್ಕೊಂಡು ಗಡಿಗೆ ತಂದಿಟ್ಟು ಗಡಿಗ್ಯಾಗ ರೇವಗಿ ಬಿಟ್ಟು ಓಂ ನಮಃ ಶಿವಾಯ ಅಂದ್ರೆ ಬ್ಯಾಣಿ ಬರ್ತದೆ. ನಾವು ಹುಚ್ಚು ಮಾಸ್ತಾರ ರೇವಗಿ ಮುಂದೆ ಕೂತು ಓಂ ನಮಃ ಶಿವಾಯ ಏನ್ ಮಾಡ್ಬೇಕಲ್ಲಿ? ಅಲ್ಲಿ ಹಗ್ಗ ತಗೊಂಡ ಕ್ರಾಂತಿ ಮಾಡ್ಬೇಕ. ಹೌದಾ? ಕ್ರಾಂತಿ ಮಾಡ್ಬೇಕಾರ ಸತ್ಯ ಅಂತಕ್ಕಂಥದ್ದು ಬೆಣ್ಣೆ ಹೊರಗೆ ಬಂದು ಜ್ಞಾನ ಅಂತಕ್ಕಂಥದ್ದು ತುಪ್ಪ ಆಗ್ತದ. ರಾಹುಲ್ ಮಾಸ್ತಾರ ನೋಡ್ರಿ ಸರ ಹೆಂಗದ. ನಾನು ಸುಮ್ಮ ಕೂತ್ರ ನಮಃ ಶಿವಾಯ ಅಂದ್ರೆ ಬೆಣ್ಣೆ ಬರ್ತದೆ ಏನು? ಅದು ಕಟ್ಟದಾಗೆ ಬರೋದು ಬೆಣ್ಣೆ. ಪ್ರತಿ ಒಂದೊಂದಕ್ಕೂ ಕ್ರಾಂತಿ ಅದ. ಕ್ರಾಂತಿ ಎಂಬುದು ಬಿಡು, ಹೊರಗೆ ಬೇಡ. ನಿನ್ನ ಮಠ ಮನೆ ಒಳಗೆ ಕೇಳ್ತೇನೆ ನಾನು. ಹೌದು, ನಿನ್ನ ಮಠ ಮನೆ ಒಳಗೆ ಉಮದಿ ವೀರ ಮಲಕಾರ ಸಿದ್ಧ. ಹೌದು, ಉಮದಿ ವೀರ ಮಲಕಾರ ಸಿದ್ಧ. ವೀರ ಮಲಕಾರ ಸಿದ್ಧ ಕಿಲ್ಲಾರ ತಿರ್ಕೊಂಡು ಎಲ್ಲಿಗೆ ಹೋದ? ಸುರಪುರ ನಾಡಕ್ಕೆ ಹೋದ. ಹೌದು, ಸುರಪುರ ನಾಡಕ್ಕೆ ಹೋಗಿ ಇಜ್ಜನ ಕೆರೆ ಒಳಗೆ ನೀರು ಕುಡಿಸಿ ಕಿಲ್ಲಾರ ಮ್ಯಾಲ ತಿರುಗುತ್ತಿದ್ದ. ಸುರಪುರ ದೊರೆಯನ ಮಗಳು ಸುಗಂಧಾದೇವಿ ಆ ನದಿ ನೀರಿಗೆ ಬಂದಳು, ಕೆರೆ ನೀರಿಗೆ ಬಂದಳು. ಹೌದು, ಅವಾಗ ಮಲಕಾರ ಸಿದ್ಧನ ವರ್ಣ ಹೆಂಗಿತ್ತು? ಹೆಂಗಿತ್ರಿಪ್ಪ? ರೂಪದಲ್ಲಿ ಭಯಂಕರ ಚಲುವಿದ್ದ ಮಲಕಾರ ಸಿದ್ಧ ಅಂಗಾಲ ಅಂಗಯ್ಯ ಪದ್ಮ ಕೃಷ್ಣನ ಅವತಾರ ಇತ್ತು ಮಲಕಾರ ಸಿದ್ಧಂದು. ಹೌದಾ? ಇವನ ರೂಪ ಚಲುವಿಕೆ ನೋಡಲಾರಕ ಇವನ ಮ್ಯಾಲ ಮನಸ್ಸು ಮಾಡಲು ಯಾರು ಬ್ಯಾಡ್ರ ಕನ್ನಯ್ಯನ ಮಗಳು ಸುಗಂಧಾದೇವಿ. ಹೌದು, ಸುಗಂಧಾದೇವಿ ಅವಾಗ ಅತ್ತಾಳ ಏನತ್ತ? ನಿನ್ನ ಮ್ಯಾಲ ಮನಸ್ಸು ಆಗ್ಯದ, ಹೌದು, ನನ್ನ ಲಗ್ನ ಆಗ್ತೇನೆ ತಿಳ್ಕೊಂಡು ಕೇಳ್ದಕ್ರೆ ನಾ ಯಾ ಹೆಣ್ಣು ಮಕ್ಕಳನ್ನು ಹೊಳ್ಳಿ ನೋಡಂಗಿಲ್ಲ ಅಂದ. ಹೌದು, ಜೇರ್ ನನ್ನ ಲಗ್ನ ಆಗ್ಲಿಕ್ಕಂದ್ರ ನಾ ಬೇಡದನಿ ಇಚ್ಛಾ ಮಾಡ್ಲಿಕ್ಕಂದ್ರ ನನ್ನ ತಂದೆಗೆ ನಾ ಹೇಳ್ತೀನಿ ಅಂತಂದ್ರೆ ನೀ ಯಾರು ಹೇಳ್ತ ಹೇಳ್ಕರೆ ನಾನ್ ನಿನ್ನ ಹೊಳ್ಳಿ ನೋಡುದಿಲ್ಲ ಅಂದ. ಯಾರು? ಮಲಕಾರ ಸಿದ್ಧ. ಹೌದು, ಅವಾಗ ಹೋಗಿ ತಂದೆ ಮುಂದೆ ಹೇಳ್ತಾಳ ಏನತ್ತ? ಯಪ್ಪ, ಇಜ್ಜನ ಕೆರೆಗೆ ನಾ ನೀರಿಗೆ ಹೋಗಿದ್ದ. ಹೌದು, ಅಲ್ಲೊಬ್ಬ ಬಂದಾನ, ನನ್ನ ಮೈ ಮುಟ್ಟ ಕೈ ಮುಟ್ಟ ಬಂದಾನ ತಿಳ್ಕೊಂಡು ಮೈ ತುಂಬ ನೀರು ಸುರ್ಕೊಂಡು ಹೋಗಿ ತಂದೆ ಮುಂದೆ ನಿಂತಳು. ಹೌದು, ಅವಾಗ ತಂದೆ ಅಂದ ಏನತ್ತ? ಅವ ಯಾವದನ ಎಂತ ಸೂರದನ, ಅವನು ನೋಡಿ ಬರ್ಬೇಕ ತಿಳ್ಕೊಂಡು 12,000 ದಂಡ ತಗೊಂಡು ಎಲ್ಲಿಗೆ ಬಂದ್ರು? ಅನ್ನ ಬೇವರಿಗೆ ಬೆನ್ನು ಹತ್ತಿ ಬಂದ್ರು. ಹೌದು, ಅವಾಗ ಹಸಿ ಹುಡೆ ಕಟ್ಟಿ ಮಲಕಾರ ಸಿದ್ಧ ಅವ್ರ ಜೋಡಿ ಕ್ರಾಂತಿ ಮಾಡ್ಯಾನು ಏನು ಇಲ್ಲ? ನೀ ಹೇಳ ಮಂಗಳಾರತಿ ಮಾಡಿ ಊರಾಗ. ಹೌದಾ? ಎಲ್ಲಿ ತೆಗದ್ರಿ ಸರ್ ಕಾಲದಿ? 12,000 ದಂಡಿಗೆಲ್ಲ ಮಲಕಾರ ಸಿದ್ಧ ಕ್ರಾಂತಿ ಮಾಡಿ ಹೊರ ತೆಳಗ್ ಹೋಗದ. ರಕ್ತ ಹರಿತಿತ್ತು, ರಕ್ತ. ಹೌದಾ? ಅವಾಗ ಹೆಣ್ಣು ಮಕ್ಕಳು ಆ ಬೋರಿ ಹಳ್ಳದ ನೀರಿಗೆ ಬಂದ್ರು. ನೀರಿಗೆ ಬಂದಂತ ಸಮಯದೊಳಗ ಹಳ್ಳ ರಗತ್ ಹರಿತಿತ್ತು, ನೀರು ಹರಿದ್ಬಿಟ್ಟು ರಗತ್ತಾಗಿ ಹಳ್ಳ ಹರಿತಿತ್ತು. ಹೆಣ್ಣು ಮಕ್ಕಳು ಕೊಡ ತುಂಬಲಾರದೆ ಹೊಳ್ಳಿ ಬಗಲ ಕೊಡ ಇಟ್ಕೊಂಡು ಹೊಂಟ್ರು. ಅವಾಗ ಕರ್ಜಿಗೆ ಜಿನ್ನೆ ಸಾಹಿಬ್ ಕೇಳ್ತಾನ, ಏನಂತ ಕೇಳ್ತಾನ? ದಿನನಿತ್ಯ ನೀರು ತರ್ತಿದ್ರಿ, ಇವತ್ತಾಕ ಕಾಲೇ ಕೊಡ ತಗೊಂಡು ಹೊಂಟ್ರಿ ಅಂತ ಕೇಳ್ದ. ಹೊಂಟಿರಿ? ಅವಾಗ ಹೆಣ್ಣು ಮಕ್ಕಳು ಹೇಳ್ತಾರು, ದಿನ ನೀರು ಹರಿತಿತ್ತು, ಇವತ್ತ ರಕ್ತ ಹರಿಲಾಕತ್ತದಂದ್ರು. ಅವಾಗ ಜಿನ್ನೆ ಸಾಬ್ ಮುತ್ಯ ಬಂದು ಮಲಕಾರ ಸಿದ್ಧ ಹೇಳ್ತಾನ, ಏನಂತ ಹೇಳ್ತಾನ್ರಿ ಸರ್? ಮಲಕಾರ ಸಿದ್ಧ, ನೀವು ಸಿದ್ಧಿ ಪುರುಷರದಿರಿ. ಹೌದು, ಅಂತ ಸತ್ಯ ಸಿದ್ಧರದಿರಿ. ಈ ಕಲಿಯುಗದೊಳಗ ಹಳ್ಳದೊಳಗ ರಗತ್ ಹರಿತಪ್ಪ ಅಂತಂದ್ರೆ ಜಗತ್ತದೊಳಗ ನಿಮ್ಮ ಶಬ್ದಾಟಿಕೆಗೆ ಕುಂದು ಬಂದಿತ್ತು. ಇವ್ರನ್ನ ಎಲ್ಲಾರು ನೀವು ಹಳ್ಳಿ ಹಬ್ಬಸ ತಿಳ್ಕೊಂಡು ಜಿನ್ನೆ ಸಾಬ್ ಹೇಳ್ದಕ್ಕರ ಹಳ್ಳಿ ಮಲಕಾರ ಸಿದ್ಧ ಇಲ್ಲಿ ಕ್ರಾಂತಿ ಅದ. ಮತ್ತೆ ಯಾರು ಶಾಂತಿ ಅಂದ್ರಿ? ಮತ್ತೆ ನೀವು ಇಲ್ಲಿ ಮಲಕಾರ ಸಿದ್ಧ ತನ್ನ ಕಿರುಬಳ್ಳನ್ನು ಕೊಯ್ಕೊಂಡು ಎಲ್ಲಾರ ಮೇಲೆ ರಕ್ತ ಸಿಡದಕ್ಕರ ಹೊಳ್ಳಿ ಎಲ್ಲಾರು ಎದ್ದು ನಿಂತಾರ ಇದೇ ಭೂಮಂಡಲದೊಳಗ. ಹಿಂಗ ಮಲಕಾರ ಸಿದ್ಧನ ಇತಿಹಾಸ ಅದ. ಕ್ರಾಂತಿ ಮಾಡ್ಯಾನು, 12,000 ಮಂದಿ ಎಲ್ಲ ಅವನು ಹೊಡಿಲಾಕ್ ಬಂದಕ್ಕರ ಕೈ ಮುಗಿದು ನಿಂತಾನ. ಹೇಳೋದು ಮುಂದೆ ಮಂಗಳಾರತಿ ನೀವು ಮಾಡುದು, ನೀರೇ ಮಾಡು, ಬೇಕಾದ್ರೆ ನೀರೇ ಮಾಡು. ರಾಮಣ್ಣರೇ ಮಾಡ್ಲಿ. ಹೆಂಗ್ ಕೂತಾರ ನೋಡ ಮುರುಗಿ. ಏನ್ ಮಾಡ್ಯಾನಲ್ರಿ? ಇವ್ರು 3 ಮಂದಿ ಮಾತಾಡೋದು ಹೆಂಗಾಗ್ಯದ ಗುರ್ತತನು? ಹೆಂಗಾಗ್ಯದ್ರಿ ಸಾರ? ಐಟೆ ಮುಗಿಸೋದಕ್ಕಿಂತ ಮಾಸ್ತಾರ ಅಂತ. ಐಟೆ ಮುಗಿಸ್ಕೊಂಡು ಹೌದು 3 ಮಂದಿ ಎಂಟ್ರು ತಗೊಳಕ್ ಬಂದ್ರಿ. ಇವ್ರು 3 ಮಂದಿ ಸಂಗಟೆ ಇಲ್ಲ, ಒಬ್ಬೊಬ್ಬರು ಬಿಟ್ಬಿಟ್ಟು 3 ಮಂದಿ ಕೂಡಿ ಬರೋರಲ್ಲ. 3 ಮಂದಿ ಕೂಡಿ ಬಂದ್ರು. ಹೌದು, ಒಳಗೆ ಸಾಹೇಬ್ ಎಂಟ್ರು ಕರೆದ.
ಒಬ್ಬ ಹೋದ್ರಿ ಯಾರು ಆದ್ರು ಇವ ಮೌನೇಶ್ ಅಣ್ಣ ಅಂತ ಮುಂದ್ ಹಾದಿ ಮುಂದ್ ಹೋದ ಅವ ಸಾಹೇಬ್ ಕೇಳ್ದ ಏನತ್ರಿಪ್ಪ ತಮ್ಮ ಈ ಭಾರತ ದೇಶದ ಹೌದು ಪಂತ ಪ್ರಧಾನಿ ಮಂತ್ರಿ ಯಾರತ್ತ ಕೇಳ್ದವ ಇವ ಹೇಳ್ದ ಈ ಭಾರತದ ಹೌದು ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅಂದ ಕರೆಕ್ಟ್ ಉತ್ತರದಂತ ಹೌದು ಒಂದು ವರ್ಷದೊಳಗೆ ದಿವಸ ಎಷ್ಟು ಇರ್ತಾವ ಕೇಳ್ದವ ಇವ ಅಂದ 365 ಇರ್ತಾವ್ರಿ ಕರೆಕ್ಟ್ ಅದ ವೆರಿ ಗುಡ್ ಅಂದವ ವೆರಿ ಗುಡ್ ಇನ್ನ ನಮ್ಮ ಭಾರತ ದೇಶದೊಳಗೆ ಒಂದು ಕ್ರಿಕೆಟ್ ಟೀಮ್ ಅದ ಅದ್ರೊಳಗೆ ಯಾರು ಬೆಸ್ಟ್ ಆಡ್ತಾರ ಅಂತ ಕೇಳ್ದವ ಇವ ಅಂದ 10-11 ಮಂದಿ ಒಂದು ಟೀಮ್ ಇರ್ತೈತ್ರಿ ಹೌದು ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರು ಸಿಟ್ಟು ಬರ್ತೈತಿ ಅದೇ ನನಗೆ ಕೂನಿಲ್ಲ ತಂದ ನಡಿ ಹೊರಗೆ ನೀ ಅಂದ ಮುಗಿತ್ತು ಕರೆಕ್ಟ್ ಇವ ಹೊರಗೆ ಬಂದ ಇವ ರಾಹುಲ್ ಮಾಸ್ತರ್ ಅರ್ಧಂಬರ್ಧ ಸಾಲಿ ಕಲ್ತಿ ಇವ್ನು ನಿಂತಿದ್ದಲ್ಲ ರಾಹುಲ್ ಮಾಸ್ತರ್ ಬೋರ್ಡ್ ಬರ್ತಲ್ಲ ಕಡುವ ತಗೊಂಡು ಬೋರ್ಡ್ ಬರೀ ಅವ ಪೆನ್ಷನ್ ಕಡುವ ಇವ ಕೇಳಿದಿವ ಮೌನೇಶ್ ಅಣ್ಣಗೆ ಏನಂತ ನಾನು ಕೇಳ್ತಾರ ಒಳಗಂದ ಬಹಳ ಸರಳದಂದ ಇವ ಸರಳದ ಯಾನಿಲ್ಲ ಈ ಭಾರತ ದೇಶದ ಪ್ರಧಾನ ಮಂತ್ರಿ ಯಾರತ್ ಕೇಳ್ತಾರ ನರೇಂದ್ರ ಮೋದಿ ಅಂತ ಹೇಳು ಒಂದು ವರ್ಷದಾಗ ದಿವಸ ಎಷ್ಟತ್ ಕೇಳ್ತಾರ 365 ಅಂತ ಹೇಳು ಹೌದು ನಮ್ಮ ಭಾರತ ದೇಶದೊಳಗೆ ಒಂದು ಕ್ರಿಕೆಟ್ ಟೀಮ್ ಅದ ಹೌದು ಅದ್ರೊಳಗೆ ಯಾರು ಚಲೋ ಆಡ್ತಾರತ್ತ ಕೇಳ್ತಾರ ಅವ್ರ ಏನ್ರಿ 10 ಮಂದಿ 12 ಮಂದಿ ಅದಾರ ಹೌದು ನಮ್ಗೆ ಏನಾದ್ರದ್ದು ಗುರ್ತಾಗಿಲ್ಲ ಒಬ್ರು ಹೇಳಿ ಒಬ್ರು ಸಿಟ್ಟು ಬರ್ತತ್ ನೀವು ಹೊರಗೆ ಬಂದ್ಬಿಡು ಅಂದ ಬೋರ್ಡ್ ಬರ್ಯಾವ ಇವ ಅಂದ್ ಬೋರ್ಡ್ ಮೇಲೆ ಕಡು ಮೇಲೆ ಬರ್ಯಾವ ಇದೇನು ದೊಡ್ಡ ಬಾರಿ ಹೇಳ್ತಾರ ಅಂತಿವ ತಗೊಂಡ್ ಸಿಸ್ಕಟ್ಟಿತ್ತು ಬಹಳ ಒಳಗ ಇವ ಒಳಗ್ ಹೋದ್ರಿ ಆದ್ರು ಅವ ಇಂಟರ್ವ್ಯೂ ತಗೊಂಡ್ ಕೇಳ್ದ ಏನತ್ರಿಪ್ಪ ನಿನ್ನ ಹೆಸರು ಆನಂದ ನೋಡ್ರಿ ಅವ ಆನಂದವ ಇದು ಭಾರತ ದೇಶದ ಬಿಟ್ಟವ ನಿನ್ನ ಹೆಸರು ಆನಂದ ಇವನು ಯಾರು ಅನ್ಬೇಕ್ರಿ ಇವ ಏನಂತ ನನ್ನ ಹೆಸರು ನರೇಂದ್ರ ಮೋದಿ ಅಂತೀವ ಮೋದಿಗತ್ತೇನೋ ಕಾಂತಾಂಜರ ನನ್ನ ಹೆಸರು ನರೇಂದ್ರ ಮೋದಿ ಅಂತ ನಿನಗೆ ವಯಸ್ಸರಿ ಎಟ್ಟಾಗೆ ಒಂದಿವ ನಿನಗೆ ವಯಸ್ಸರಿ ಎಟ್ಟಾಗೆ ಒಂದು ಕೊಳ್ಳೆ 365 ಸರ್ ದಾರಿ ನೋಡಿ ಕೇಳ್ಯಾನವ 365 ಹುಚ್ಚ ಶಾಲೆ ಅನ್ಬೇಕು ಸಾಯಿಬಾಬು ಅವ ಆನಂದ ಖರೆ ನಿಮ್ಮ ಅಪ್ಪನ ಹೆಸರು ಯಾನು ಅಂದವ ಇವ ಯಾನ್ ಅನ್ಬೇಕ್ರಿ ಏನಂತನ್ರಿಪ್ಪ 8 ಮಂದಿ ಅದ್ರ ಒಬ್ಬರ ಹೆಸರು ಸಾರ ಕಡು ತಗೊಂಡು ಹಿಂಗ್ ಬರ್ಯಾಕ್ ಹೋಗ್ಬೇಡ್ರಿ ನೀವು ಮಸ್ತಾರ ಕಡು ಕೈಯಾಗ ಹಿಡಿದ್ರೆ ಹೆಂಗಕ್ಕ ನೋಡು ಬಗಲಾಗ ಮ್ಯಾಳ ಯಾವದ ಅಲ್ಲ ಬಗಲಾಗ ಮ್ಯಾಳ ಯಾರದಾರ ಹೆಂಗ ಮಾತಾಡ್ತಾರ ಇಟ್ಟರೆ ನೋಡಿ ನಿನಗೆ ಮಾತಾಡಕ್ ಬರಾಗಿಲ್ಲ ನಾನು ಹಿಂಗ್ಯಾಕ್ರಿ ಸರ್ ಇವತ್ತ ಸರ್ ಚಂದ ಮಾತಾಡ್ತಿರ್ಕರೆ ಬಹಳ ಮಂದಿ ಹೋಗ್ಯಾರ ಉತ್ನಾಳ ಪರಸು ಮಾಸ್ತರ್ ಕೈಯಾಗ ಗೋಳಾಗಿ ಇವ ಬಂದ್ರ ಕಳ್ಯಾಣ ದೇವ್ರ ಕಳ್ಕ ಬೀಳ್ತೈತ ಕೈಯಾಗ ಕಡು ತಗೊಂಡು ನಿನ್ನ ಕಡು ನನ್ನ ಮುಂದೆ ಹೆಂಗ ನಡೀತದ ಕಡುವತ್ತೆ ಮ್ಯಾಳಬತ್ತಿ ಕೈಯಾಗ ಹಿಡಿಯವ್ರು ನೀವು ಅದಿರಿ ತಂಬಾಕ್ ತಿಕ್ಬೇಡ ನಾನು ನೋಡಿ ಕಲಸ್ಕೊಂಡ್ ಬರ್ರಿ ಅವನಿಗೆ ಇದತ್ತ ಯಾವಾಗಲೂ ಮನುಷ್ಯ ಹೇಳಕತ್ತಾನ ರಾಮಣ್ಣ ಕೂತ್ ಮಗ್ಗಲ್ದಾಗಿ ನಾವು ಮಾತಾಡ್ತಕ್ಕಂತ ಮಾತ ಜನರ ಮನಸ್ಸಿಗೆ ಮುಟ್ಟಬೇಕ ನಗು ಅನ್ನೋದು ಜೀವನದೊಳಗೆ ಬಹಳ ಮುಖ್ಯ ಅದ ನಗು ಅನ್ನೋದು ಹೆಂಗದ್ರಿ ಸಾರ ತಮಗೆಲ್ಲರಿಗೂ ಹೇಳ್ತೇನು ಮನುಷ್ಯ ಜೀವನದೊಳಗ ಹೌದು ಊಟ ಗೀಟ ಮಾಡಿ ಎಲ್ಲಾ ಬಂಧು ಬಳಗ ಕೂಡಿಕೊಂಡು ಮನ್ಕೊಳ್ಳೋ ಮುಂದ ನಗನಗತ್ತ ಮನ್ಕೋಬೇಕು ನಕ್ಕೋತೆ ಮಕ್ಕೋಬೇಕ ಸಂತು ಮುಂಜಾನೆ ಎದ್ದು ಏಳು ಮುಂದ ಮನ್ಯಾಗ ಅಣ್ಣ ತಮ್ಮರು ಇರ್ಲಿ ಅಣ್ಣನ ಹೆಂಡ್ರಿ ಇರ್ಲಿ ತಮ್ಮನ ಹೆಂಡ್ರಿ ಇರ್ಲಿ ತಾಯಿ ಇರ್ಲಿ ತಂದಿರ್ಲಿ ಯಾರ ಮುಖ ನೋಡಿದ್ರು ಮನುಷ್ಯ ಜೀವನದೊಳಗ ನಗನಗುತ್ತ ಹೇಳ್ಬೇಕ ಎಲ್ಲಾರ ಮುಖ ನೋಡಿದ್ರ ಎಲ್ಲಾರು ಯಾರ ಮುಖಾನೇ ನೋಡ್ಲಿ ಅದೇಂಗ್ರಿಪ್ಪ ಮನುಷ್ಯ ಜೀವನದೊಳಗ ನಕ್ಕೋತ ಹೇಳ್ಬೇಕ ನಗು ಅನ್ನೋದು ಬಹಳ ಮುಖ್ಯ ಅದ ಯಾಕ್ರಿಪ್ಪ ಇಷ್ಟೆಲ್ಲ ಬಂದು ಹಾಡಿಕೆ ಕೇಳಕತ್ತಾರಲ್ಲ ಇದ್ರೊಳಗ ಒಬ್ಬೊಬ್ರು ಪ್ರಪಂಚದ ಟೆನ್ಷನ್ ಇರ್ತದ ಒಬ್ರು ಯಾರಿಗಾರ ಮನ್ಯಾಗ ಅತ್ತೆ ಸ್ವಚ್ಛ ಜಗಳ ಇರ್ತದ ಎಲ್ಲಾರು ಬಂದು ಇಲ್ಲಿ ಕೂತಿರ್ತಾರ ನಾವು ಮಾತಾಡ್ತಕ್ಕಂತ ಮಾತು ಕೇಳಿ ಅವ್ರ ಮನ ಬಿಚ್ಚಿ ನಕ್ಕರಪ್ಪ ಆತಾರ ಅವ್ರ ಟೆನ್ಷನ್ ಎಲ್ಲ ದೂರ ಆಗ್ತದ ನಗುದು ಹೆಂಗ್ರಿ ಸರ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರು ಪ್ರವಚನ ಮಾಡ್ತಿದ್ರತ್ತ ಹೌದು ಏನತ್ತ ತುಡು ಸುಳಿ ಮಗನೇ ಅತ್ತ ಹಂಗತ್ತಿದಿಲ್ರಿ ಅವರು ಪ್ರವಚನ ಮಾಡ್ತಿದ್ರು ಏನತ್ತ ಮಾಡ್ಲಾತಿರತ್ತ ಕೇಳಿದ್ರ ಏನಂತಿದ್ರಿ ಸರ ಜೀವನದ ಒಳಗ ಅಂತ ಪ್ರಸಂಗ ಬಂದ್ರು ನಗನಗತಾ ಇರ್ಬೇಕಂತೇಳಿ ಅವ್ರು ಪ್ರವಚನ ಮಾಡ್ಲಾತಿರು ಹೌದು ಆ ಪ್ರವಚನ ಕೇಳಾಕ ಒಬ್ಬ ಬಸ್ಸಿನ ಡ್ರೈವರ್ ಬಂದಿದ್ದ ಬಸ್ಸಿನ ಡ್ರೈವರ ಜೀವನದೊಳಗೆ ನಕ್ಕೋತ ಇರ್ಬೇಕಂತೇಳಿ ಅವ್ರು ಪ್ರವಚನ ಮಾಡ್ತಿದ್ರು ಅಟ್ ಕಿವಿಗೆ ಬಿತ್ತು ಅಟ್ರೊಳಗೆ ಅವನಿಗೆ ಫೋನ್ ಬತ್ತು ಎಲ್ಲಿಲ್ಲ ಪೊಲೀಸ್ ಸ್ಟೇಷನ್ ದಿಂದ ಇಲ್ರಿ ಸರ ಡಿಪೋದಿಂದ ಫೋನ್ ಬತ್ತ ಕರೆಕ್ಟ್ ಅದ ಮಾತಾ ಹೌದು ಹೋಗಿ ಬಸ್ಸಿನ ಕೂತು ಬಸ್ಸ ಬಿಟ್ಟ ಚಾಲು ಮಾಡಿ ಅವನ ಡ್ಯೂಟಿ ಎಲ್ಲಿಗಿತ್ರಿಪ್ಪ ಬಸವನ ಬಾಗೇವಾಡಿ ಟು ಬಾಂಬೆಕ್ ಡ್ಯೂಟಿ ಇತ್ತು ಬಾಂಬೆಕ್ ಹೋಗು ಮುಂದ
ಹೌದು. ಒಂದು ಘಾಟ್ ಹತ್ತದ್ರಿ, ಕಂಡಾಳ ಘಾಟ್ ಅಂತ ಹೇಳಿ. ಕಂಡಾಳ ಘಾಟ. ಆ ಘಾಟ್ನಾಗ ಬಸ್ ಹೊಂಟತು. ಭಯಂಕರ ಬಸ್ ಓಡ್ಲಕತ್ತು. ಡ್ರೈವರ್ ಕ್ವಾಕ್ 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 ನಗಲಕ್ ಚಾಲು ಮಾಡಿದ್ರಿ. ನಗಲಕತ್ತ ಡ್ರೈವರ್ ನಗಲಕತ್ತ. ಎಲ್ಲಾ ಗಾಡಿಯನ ಮಂದಿ ಎಲ್ಲ ಹತ್ರ ಯಾಕೆ ನಗಲಾತಿದೋ ಏನಾಯ್ತು ಅಂದ್ರ ಅವ್ರು. ಈಗ ಬಸ್ ಎಷ್ಟು ಸ್ಪೀಡ್ ಹೊಂಟದ ಗುರ್ತದ ಹೆಣ್ಮಕ್ಳು ಎಂದವ. ಬಸ್ಸಿನ ಕೂತವ್ರಿಗೆ ಅವ್ರಂದ್ರು ಬಸ್ ನಡ್ಸವ್ ನೀ ನಮಗೇನು ಕೂನ್ ಹೋಮಗನೆ ಅಂದ್ರ ಅವ್ರು. ಹೌದು. 110 ಸ್ಪೀಡ್ ಹೊಂಟದ ಮಕ್ಕಳೇ ಬಸ್ ಅಂದಿವ. ಏನಂದ ಗಾಡಿಯನ ಮಂದಿ ಎಲ್ಲ ನಗಲಕತ್ತ. ಒಟ್ಟರು ನಗಲಕತ್ರು. ಡ್ರೈವರ್ ಗಪ್ಪ ಕೇಳ್ತಾನ ಅವ್ರಿಗೆ, ಕರೆ ನೀವ್ ಯಾಕೆ ನಗಲಕತ್ತಿರು ಅಂತ ಕೇಳ್ದ. ಅವ್ರಂದ್ರು ನಮ್ಮನ್ನ ಲಘು ಒಯ್ದು ಬಾಂಬೆಕ ಮುಟ್ಟಿಸ್ತೈತೆ ನಗಲಕತ್ತೀವಿ ಅಂದ್ರ ಅವ್ರು. ದೌಡು ಇದು ಎಲ್ಲಾರು ನಕ್ ತಣ್ಣಗಾದ್ರು. ಹೊಳ್ಳಿ ಡ್ರೈವರ್ ನಗಲಕ್ ಚಾಲು ಮಾಡಿದ್ರಿ. ಹೊಳ್ಳಿ ನಗಲಕತ್ತ. ಎಲ್ಲಾರು ಕೇಳಿದ್ರೆ ಗಾಡಿ ಕೂತು ನೀ ಯಾಕೆ ಜೋರ್ ಕೊಟ್ಟು ನಗಲಕತ್ತಿದೋ ಏನಾಯ್ತು ಹೇಳಂದ್ರ ಅವ್ರು. ಯಾಕೆ ನಗಲಕತ್ತೀನಂದ್ರ ಮಕ್ಕಳ್ರಿ ಈಗ ಬಸ್ಸಿನ ಬ್ರೇಕ್ ಫೇಲ್ ಆಯ್ತ. ಕಾಡ್ತಾರ ಕೆಲಸ. ಒಬ್ಬರೇ ನಗ್ತಾನೆ ಹನ್ರಿ. ಹಂಗೆ ಹೇಳ್ತಾರ ಜೀವ ಹೆಂಗ್ ಉಳಿತದ. ತೆಕ್ಕಿಗೆ ಹಾಕೊಂಡು ಅಳ್ಳಕತ್ರು. ಇನ್ನು ಸಾಹಿತ್ಯ ಹೊಡೆದು ಗುರ್ತಾಯ್ತು. ತೆಕ್ಕಿಗೆ ಬಿದ್ದು ಅಳ್ಳಕತ್ರು. ಹೌದು. ಅವಾಗ ಬಸ್ಸಿನ ಡ್ರೈವರ್ ಹೇಳ್ತಾನ, ಏನತ್ರಿಪ್ಪ ಮಕ್ಕಳ್ರಿ ಯಾಕೆ ಹೇಳ್ತಿರು. ಇಂದ ನಕ್ರು ಸಾವುದು ಗಚ್ಚದ, ಇನ್ನು ಹತ್ರು ಸಾವುದು ಗಚ್ಚದ. ಈ ಕಂಡಾಳ ಘಾಟ್ನೊಳಗ ಅಳ್ಕೋತ ಸಾಯ್ಬೇಡ್ರು ಮನಸ್ಸುಳಿ ಮಕ್ಕಳ್ರೆ. ನಗನಗತ್ತು ಪ್ರಾಣ ಕೊಡನು ತಾನ ಬಸ್ಸಿನ ಡ್ರೈವರ್. ನಗನಗತ್ತು ಪ್ರಾಣ ಕೊಡ್ತೀನಿ ತಾನ. ಹೌದು ಹೌದು ನಗನಗುತ್ತ. ರಾಹುಲ್ ಮಾಸ್ತರ, ಇವತ್ತು ನೀನು ಹೌದು ಶಾಂತಿ ಹಿಡಿದ್ರು ಸಾವದ ಗಚ್ಚೆ ಇತ್ತು, ಕ್ರಾಂತಿ ಹಿಡಿದ್ರು ಸಾವದ ಗಚ್ಚೆ ಇತ್ತು. ನನಗ ಗುರ್ತದ ನೀ ಎಟ್ರ ಮಟ್ಟಿಗೆ ಹೋಗಿ ಮುಳುಗ್ತೇನದು. ನನ್ನ ಮುಂದೆ ಬಹಳ ಏರಾಟ ಮಾಡಿ ಮಾತಾಡ್ಬೇಡ. ಮಾತಾಡ್ತಾ ನೋಡ್ರಿ ದೊಡ್ಡದಾಗ ಮಾತಾಡ್ದಂಗ. ಏನ್ರಿ ಮಾತಾ ಮತ್ತ ಮಂದಿಗೆ ತಿಳಿಯಂಗ ಸರ್ ಮಾತೆ ಹಂಗೆ ಅದಾವ್ರಿ. ಸಾವಕಾಶ ಮಂದಿಗೆ ಆನಂದ ಆಗಂಗ, ಮಂದಿ ನಗಸ್ಕೋತಲ್ಲ ಏನಾಗ ಹೇಳ್ತಾರ ತಾಯು ಹೆಂಗ್ರು ಮಾತಾಡಿದ್ರ ಸರ ಮಂದಿಗೆ ಆನಂದ ಆಗ್ಬೇಕು. ಹಂಗ ಮಾತಾಡ್ಬೇಕು. ಯಾಕ ನಾ ಹಿಂಗ ಹೇಳಕತ್ತೀನಿ ಅಂತ ಕೇಳಿದ್ರ, ಯಾಕ್ರಿಪ್ಪ ಬಹಳ ಸಲ ಬಹಳ ತಿಳಿಸಿ ಹೇಳಿದ ಅವ್ರಿಗೆ ನಾ. ಇಲ್ಲ ಈ ಮಟ್ಟದೊಳಗ ಮಾತು ಹೇಳ್ಬೇಕು. ಬಹಳ ಚಂದ ಹಾಕದ್ರಿ ಸರ್ಗಳು. ನೋಡ್ರಿ ನಾವ್ ಹಿಂಗ ಹೇಳಿರ್ತೇವು. ಬೇಕಾದ ತಿದ್ದಿ ಬಿಡು ಮತ್ತೆ ಇಲ್ಲಿ ಬರೋಣ ಚಲೋನೇ ಅದು. ಚಾಲು ಹಂಗ ಮಾಡ್ಬೇಡಪ್ಪ. ಇರ್ಲಿ ಇಲ್ಲೆಲ್ಲ ನನ್ನ ತಾಯಿ ಬಳಗ ಕೂಡ್ಯದ, ನನ್ನ ತಂದೆ ಬಳಗನು ಕೂಡ್ಯದ. ಎದ್ದು ಹೊಡೆಯವನ್ ತಾಯಿ ಬಳಗ ಕೂಡ್ಯದಂದ್ರಿ ಯಾನ ಹುಚ್ಚಿದ್ದು. ಇಲ್ಲಿ ಬಹಳ ಚಂದ ತಾಯಿ ಬಳಗ ತಂದೆ ಬಳಗ ಕೂಡ್ಯದ. ನಮ್ಮ ಅಪ್ಪನ ಕಂಪನಿ ಯಾರು ಕೂತಾರ ನೋಡ, ಇವ್ರಿಗೆ ಒಂದು ಸಲ ನಮಸ್ಕಾರಗಳನ್ನು ಹೇಳಿ ಇನ್ನ ಇಲ್ಲಿ ಯಾರು ಮನ್ಕೊಂಡ ನೋಡಿ 2 ಯೂಟ್ಯೂಬ್ ಚಾನಲ್ ಗಿರೇಟ್ಗಳು. ಹೌದು. ಇವ್ರಿಗೆ 2 ಸಲ ನಮಸ್ಕಾರಗಳನ್ನು ಹೇಳಿ ಇನ್ಯಾರು ಕಾಲ ಚಾಚಿ ಹೌದು ಅವ್ರ ತೊಡೆ ಮೇಲೆ ಮನ್ಕೊಂಡ ನೋಡಪ್ಪ ನಮ್ಮ ಅಣ್ಣ, ಅವನಿಗೆ 4 ಸಲ ನಮಸ್ಕಾರಗಳನ್ನು ಹೇಳಿ ಇನ್ಯಾರು ಇವ್ರು ಎಲ್ಲಾರ ಬಿಟ್ಟು ಹಿಂದೆ ಕೂತಾರ ನೋಡಿ ಹೋಗಿ ನಮ್ಮ ಹೆಣ್ಣು ಮಕ್ಕಳ ಅವ್ರಿಗೆ ಕೋಟಿ ನಮಸ್ಕಾರಗಳನ್ನು ಹೇಳೋದು. ಪುಣ್ಯಾತ್ಮರಿಗೆ ಕೋಟಿ ನಮಸ್ಕಾರ. ಸರ ಹಿಂಗೆಲ್ಲ ಫರಕ್ ಮಾಡಿ ಮಾತಾಡ್ಬೇಡ್ರಿ ನೀವು. ಯಾಕ ಇವ್ರಿಗೆಲ್ಲ 1 ಸಾರಿ ಅಂದ್ರಿ, ಮಕ್ಕೊಂದ್ರಿಗೆಲ್ಲ 2 ಸಾರಿ ಅಂದ್ರಿ, ಕುತ್ತವ್ರಿಗೆ 10 ಸಾರಿ ಅಂದ್ರಿ. ಇವ್ರಿಗೆಲ್ಲ ಬಿಟ್ರಿ ಮತ್ತ ಮಣ್ಣು ಕಂಪನಿಗೆಲ್ಲ ಕೋಟ್ಯಾನ ಕೋಟಿ ನಮಸ್ಕಾರ ಅಂದ್ರೆ ಇದೆ ಹಂಗ್ರಿ ಸರ. ಹುಚ್ಚಿ ಆ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ನಮಸ್ಕಾರ ಅನ್ಬೇಕಾಗ್ಯದ. ಹೌದ್ರಿ ಮತ್ತ ಹೇಳ್ತಾರ ಮಹಾತ್ಮರು. ಏನಂತ್ರಿ ಸರ್? ಹೆಣ್ಣು ಜಗದ ಕಣ್ಣು, ಹೆಣ್ಣು ಸಂಸಾರದ ಜ್ಯೋತಿ, ಹೆಣ್ಣು ಗೃಹಲಕ್ಷ್ಮಿ. ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು. ಜನನಿಂದ ವಿದ್ಯೆ ಕಲಿತ ಜನರು ನಾವು ಧನ್ಯರು ಅಂತ ಹೇಳ್ಯಾರ ಅವ್ರು. ಹೌದು. ಹೆಂಗ ಕೂತಾರ ಒಂದು ತಾಯಿ ಕಂಪನಿ ಅಂತ ಕೇಳಿದ್ರೆ, ಹೆಂಗ್ ಕೂತಾರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮ ಗತ್ತರಿಗೆ ಬಾಗಮ್ಮ ಚುಂಚಲಿ ಮಾಯಮ್ಮ ಕೂತಾರೋ ನನ್ನ ತಾಯಿ ಬಳಗ. ಸರ ಹೇಮರೆಡ್ಡಿ ಮಲ್ಲಮ್ಮ ಗತ್ತರಿಗೆ ಬಾಗಮ್ಮ ತಾಯೆಲ್ಲ ತೊಂದ್ರೆ ಕೂರ್ತಾರೆ ಏನವ್ರು ದೇವ್ರುಗಳಿಗೆ ತಂಡಿ ಹಿಡಿತೇವೆ ನಂಗಾಯ್ತು. ಯಾಕಂದ್ರೆ ಹೊಚ್ಕೊಂಡಾಗ ತೆಗಿಬೇಡ, ಸುಮ್ ತಂಡಿ ಹೊಚ್ಕೊಂಡೈತಿ, ನೀ ಯಾಕೆ ತೆಗಿತಿ? ಅದಕ್ಕೆ ಇರ್ಲಿ, ನಿಮ್ಮನ್ನ ನಗನಗಸ್ತ ಕಾರ್ಯಕ್ರಮ ಕೊಡ್ಬೇಕಾಗ್ತೈತಿ. ಯಾಕಂತ ಕೇಳಿದ್ರೆ, ಯಾಕ್ರಿ ಸರ್? ಪ್ರತಿ ಒಂದು ಮಾತಿನೊಳಗ ನಗು ಇರ್ಬೇಕ. ಪ್ರತಿ ಒಂದು ವಿಷಯದೊಳಗೂ ವಿಷಯನು
ನಡಿಬೇಕು ನಡೀತಿರ್ಬೇಕ. ಹೌದು. ನಮ್ಮ ಉಟಗಿ ರಾಹುಲ್ ಮಸ್ತಾರ ಬಹಳ ಒಳ್ಳೆ ಕಲಾವಿದನ ಅದಾರ. ಶಾಂತಿ ಬದ್ದಲದಾಗ ವಿಷಯ ಹಿಡದಾರ ಮಾತಾಡ್ಲಿಕ್ಕತ್ತಾನ. ನಮ್ಮ ಪಾಲಿಗೆ ಏನದಪ್ಪ ಅಂತ ಕೇಳಿದ್ರ ಏನದ್ರಿ ಸರ? ಕ್ರಾಂತಿ ಅನ್ನೋದು ನನ್ನ ಪಾಲಿಗೆ ಅದ. ಬಾರಾಮತಿ ಗೌಡ್ರು ಬಾರಾಮತಿಗೆ ಬರಗಾಲ ಬಿತ್ತು. 700 ಕಿಲಾರಗಳನ್ನು ತಿರ್ಕೊಂಡು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಸಂಗಾಟ ಕರ್ಕೊಂಡು ಬಾರಾಮತಿ ಗೌಡ್ರು ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರೆ ಜಿಲ್ಲಾ ವಿಜಯಪುರ ತಾಲೂಕ ಇಂಡಿ ಉಮಳಾಟಾಣಕ್ಕೆ ಬಂದ ಬಾರಾಮತಿ ಗೌಡ್ರು ಮೆಟ್ಟ ಮಾಡಿದ್ರು. ಹೌದು. ಬೆಲ್ಲಾಳಗೌಡ ಸೋಮರಾಯಿ ಎರಿಕೆ ಬಂದವ ತಿಳ್ಕೊಂಡ ನಾ ಎರಿಕೆ ಮಾಡ್ಕೋತೀನಿ ತಿಳ್ಕೊಂಡು ಮನಿ ಒಳಗೆ ಉಳ್ಕೊಂಡ ತುಕ್ಕಾಪರಾಯಗೌಡನ ಕಿಲ್ಲರ್ ಕಾಯ್ಲಕ್ಕ ಹಚ್ಕೊಟ್ಟ. ಹೌದು. ಅವಾಗ ಹತ್ತೆಲೆ ಹವಿನಾಳ ಭೂಮಿ ಒಳಗ ಹತ್ತರಿಕೆ ಹಸರಾಣಿಯನ್ನು ಮೇಸಿ ಸಂಗಮನಾಥನ ಮುರಿ ಒಳಗೆ ಕಿಲ್ಲಾರಕ್ಕ ನೀರು ಕುಡಿಸಿ ಮೇಲದಡಿ ಏರಿ ಆಲದ ಗಿಡಕ್ಕ 700 ಕಿಲ್ಲಾರಗಳು ಮನ್ಕೊಂಡು. ಹೌದು. ಅವಾಗ ತುಕ್ಕಾಪರಾಯಗೌಡ ಕೈಕಾಲ ಮಜ್ಜಲ ಮಾಡಿ ಊಟ ಮಾಡ್ಬೇಕ ತಿಳ್ಕೊಂಡ ಬಿಚ್ಚಿ ಬುತ್ತಿ ಒಳಗಿರ್ತಕ್ಕಂಥದ್ದು ತುತ್ತು ತಗೊಂಡ ಬಾಯಾಗಿಟ್ಟ ಬಾಯಾಗ ಕೈ ತುತ್ತ ಹತ್ತು. ಅವಾಗ ತುಕ್ಕಾಪರಾಯಗೌಡ ತಿಳ್ಕೊಂಡ ಏನತ್ತ ಇದು ಯಾಕೋ ಕೈ ಹತ್ಲಾತದ, ಇದನ್ನ ಪ್ರಾಣಿ ಪಕ್ಷಿ ಮೀನ ಮೊಸಳು ಯಾನ್ರಿ ತಿನ್ನಬಾರ್ದ ತಿಳ್ಕೊಂಡು ಬುತ್ತಿ ಮಣ್ಣಾಗ ಹೊಳಿಸಿ ಹುತ್ತಿಗೆ ತಲೆಕೊಟ್ಟ ತುಕ್ಕಾಪರಾಯಗೌಡ ಮನಕೊಂಡ. ಹೌದು. ಅವಾಗ ಕೆಟ್ಟ ಮಂದಿ ಬಂದು ತುಕ್ಕಾಪರಾಯಗೌಡನ ಕಿಲ್ಲಾರೆಲ್ಲ ಹೊಡ್ಕೊಂಡು ತುಕ್ಕಾಪರಾಯಗೌಡಗ ಮೋಸ ಮಾಡಿದ್ರು. ಹೌದು. ಅವಾಗ ಮೋಸ ಆದಂತಹ ಸಮಯದೊಳಗ ಶಿವನ ಸಲಗದ ಗೂಳಿ ಕಾಲಕ್ಕೆದರಿ ಡರಿ ಹೊಡೆದು ಉಮಳಾಟಾಣಕ್ಕೆ ಬರ್ತದ. ಉಮಳಾಟಾಣಕ್ಕೆ ಬಂದು ನೋಡುವಂತಹ ಸಮಯದೊಳಗ ತಾಯಿ ನೇಳ ಕನ್ನವ್ವ ಆ ಗೂಳಿ ಕಣ್ಣಾಗಿನ ನೀರು ನೋಡುತ್ತಾಳ. ಏನಂತಾಳ್ರಿ ಸರ? ಗೂಳಿ ಕಣ್ಣಾಗ ನೀರು ಬರ್ಲಕತ್ತಾವ, ಏನ್ ಅನಾಹುತ ಆಗಿರ್ಬೇಕಂತ ತಿಳ್ಕೊಂಡು ಸೋಮರಾಯಗೌಡ ಹೋಗಿ ಎಬ್ಬಿಸ್ದಾಕರ ಎದ್ದು ಸೋಮರಾಯಗೌಡ ಜಡಿ ಜಾಡಿಸಿ ಕಟ್ಟಿದ್ರ ಜಡಿ ಒಳಗಿಂದ 3 ಹನಿ ರಕ್ತ ನೆಲಕ್ಕೆ ಬಿತ್ತು. ಅವಾಗ ಸೋಮರಾಯಗೌಡ ತಿಳ್ಕೊಂಡ ಏನಂತ ನಮ್ಮ ಅಣ್ಣಗೆ ಏನ ಘಾತ ಆಗ್ಯದ, ನಮ್ಮ ಕಿಲ್ಲಾರಕ್ಕೆ ಏನ ಘಾತ ಆಗ್ಯದ ತಿಳ್ಕೊಂಡು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಸಂಗಾಟ ತಗೊಂಡು ಓಡಿ ಬರ್ತಿದ್ದ. ಬರದ್ರೊಳಗ ತುಕ್ಕಾಪರಾಯಗೌಡ ಧರಣಿ ಮ್ಯಾಲ ಬಿದ್ದಿದ್ದ. ಹೌದು. ಅವಾಗ ತುಕ್ಕಾಪರಾಯಗೌಡ ಕೇಳ್ತಾನ ಏನಂತ ಸೋಮರಾಯ ನನಗ ಬಹಳ ಮಂದಿ ಕೆಟ್ಟ ಮಂದಿ ತುಡುಗು ಮಂದಿ ಅಂದ್ರೆ ಅವ್ರ ಹೆಸರು ಯಾಕಾದ್ರೆ ಜಾತಿ ಅನ್ನೋ ಸಮಸ್ಯೆ ಬಂದಿಲ್ಲ. ಈಗ ಕೆಟ್ಟ ಮಂದಿ ತುಡುಗು ಮಂದಿ ಬಂದು ನನಗ ಮೋಸ ಮಾಡ್ಯಾರು, ಅವ್ರ ಸೇಡಾನಿ ಯಾರೇ ತೀರಿಸ್ತೇನಂತ ಕೇಳ್ದ. ಹೌದು. ಜಕ್ರಾಯಿಗ ಸೋಮರಾಯಗೌಡ. ಹೌದು. ಅವಾಗ ಸೋಮರಾಯಗೌಡ ಅಂದ ಎಣ್ಣ ನನ್ನ ಕೈಲಿ ಈ ಕೆಲಸ ಆಗುದಿಲ್ಲ ಅಂದ. ಅವಾಗ ಜಕ್ರಾಯನ ಕರೆದ ಕೇಳ್ತಾನ. ಹೌದು. ತೊಡೆ ಮೇಲೆ ಕುಂದ್ರಿಸ್ಕೊಂಡು ಜಕ್ರಾಯ ಕೇಳ್ತಾನ, ಜಕ್ರಾಯ ಈ ಸೇಡ ನೀ ಯಾರೇ ತೀರಿಸ್ತೇನಂದ. ಏನಂದ್ರೆ ಜಕ್ರಾಯ ಪಾ ನನ್ನ ಕೈಲಿ ಆಗುದಿಲ್ಲ ಅಂದ. ಹೌದು. ಅವಾಗ 7 ವರ್ಷದ ಸಣ್ಣ ಕೂಸ ಯಾರು ಮಾಳಿಂಗರಾಯ. ಹೌದಾ? ಮಾಳಿಂಗರಾಯ ತೊಡೆ ಮೇಲೆ ಕುಂದ್ರಿಸ್ಕೊಂಡು ತಂದು ಕೇಳ್ತಾನ ಏನಂತ ಕೇಳ್ತಾನ, ಮಗು ಮಾಡಪ್ಪ ಈ ಸೇಡ ನೀ ಯಾರು ತೀರಿಸ್ತೇನೋ ಅಂತ ಕೇಳ್ದ. ಏನ್ ಹೇಳ್ತಾನ ಮಾಳಿಂಗರಾಯ? ಅವಾಗ 6 ವರ್ಷದ ಮಗ ಮಾಳಿಂಗರಾಯ ತಂದಿ ಕೈ ಮೇಲೆ ಕೈ ಹಾಕಿ ವಚನ ಕೊಡ್ತಾನ. ಏನಂತ ಕೊಡ್ತಾನ್ರಿ ಸರ್? 12 24 ವಯಸ್ಸು ತುಂಬುದ್ರೊಳಗ ನಿನಗೆ ಹೊಡೆದಿರ್ತಕ್ಕಂತ ಕೆಟ್ಟ ಮಂದಿನ ಅವ್ರನ್ನ ಸಂಹಾರ ಮಾಡಿ 7 ಪಾತಾಳದಾಗ ಹುಗುಳಿ ಮ್ಯಾಲ ರುದ್ರಗಟ್ಟಿ ಕಟ್ಟಿ ವರ್ಷಕ್ಕೊಮ್ಮೆ ನಿತ್ಯ ನುಡಿ ಮಾಡ್ತಾರೆ ತಿಳ್ಕೊಂಡು ತಂದೆ ವಚನ ಮಾಳಪ್ಪ ಕೊಟ್ಟಾನ. ಈ ಸದ್ಯ ಹುಮ್ಮರಾಜದೊಳಗೆ ವರ್ಷಕ್ಕೊಮ್ಮೆ ನುಡಿ ಆಗ್ತದ. ಪುಣ್ಯಾತ್ಮರಿ ಇದನ್ನ ಕ್ರಾಂತಿವೋ ಏನು ಶಾಂತಿವೋ? ಹೌದಾ? ಎಲ್ಲೋಗ್ಯಾರ ಶಾಂತಿ ಅವರು? ಚಾಲಂದ ಅವನ್ ಏನಂತ ಚಾ ತರ್ತೀನಲ್ಲಕತ್ತಾನ ನಾ ಅಂತೇಳಿ ಅವ ಚಾಲಂದ ನೀ ಚಾನ್ ಬಿಡ. ಇರ್ಲಿ ಪುಣ್ಯಾತ್ಮರೇ, ಜಗತ್ತದೊಳಗ ಕ್ರಾಂತಿನೂ ಬೇಕಾಗ್ತದಂತಕ್ಕಂತ ಮಾತನ್ನ ಹೇಳಿ ಈಗ ಯಾವಕರೆ ಒಬ್ಬಕ್ಕೆ ಹೆಣ್ಣು ಮಗಳು ನಮ್ಮ ತಾಯಿ ಸ್ವರೂಪ ಇರ್ತಾಳ. ಹೌದು. ಆ ಹೆಣ್ಣು ಮಗಳ ಪತಿವರ್ತ ಧರ್ಮದಿಂದ ಹಾಯ್ದು ಹೊಂಟಾಳ. 18 ಮಂದಿ ಊರಾನವ್ರು ಹಿರಿಯರು ಇಲ್ಲಿ ಕಟ್ಟಿ ಕೂತಾರ. ಆ ಹೆಣ್ಣು ಮಗಳ ಹಾಯ್ದು ಹೊಂಟಾಳ. ಒಬ್ಬ ಉಡಾಳ ಕುಡುಕ್ ಸುಳಿ ಮಗ ಬಂದ ಹೆಣ್ಮಗಳಿಗೆ ಯಾರ ಕೈ ಹಿಡಿದು ಎಳಿಲಕತ್ತ. ಹೌದು. ಅವನ ಕಾಲು ಹಿಡ್ಕೋಬೇಕಾದ್ರೆ ಕೆಡಿ ಒದಿಬೇಕು. ನೀವೇ ಹೇಳ್ರಿ, ನೀವು ಅವನ್ ಕೆಡಿ ಒದಿಬೇಕಾದ್ರೆ ಕಾಲು ಹಿಡ್ಕೋಬೇಕು. ಅವನಿಗೆ ಒದಿಬೇಕಿಲ್ಲ. ಕ್ರಾಂತಿ ಮಾಡಿದ್ರೆ ಬಿಡ್ತಾನಿಲ್ಲವ ಇವ. ರಾಹುಲ್ ಮಾಸ್ತರ್ ಕಾಲು ಹಿಡ್ಕೊಳಂಗ ಕಾಣ್ತಾನ ಇವ. ಯಾವಾದಕ್ಕೆ ಶಾಂತಿ ಬೇಕು, ಯಾವಾದಕ್ಕೆ ನಮ್ದು ಕ್ರಾಂತಿ ಮಾಡೋದದ. ನಿನ್ನ ಕೆಲಸ ಏನದ? ಶಾಂತಿದಿಂದ ನಡೆದು ಶಾಂತಿದಿಂದ ಮಾತುಗಳನ್ನು ಹೇಳಿ ಬೇಕಾದಂತ ಸೂರ್ಯರಿದ್ರು ಅವ್ರ ತಲೆ ಒಳಗಿನ ದಿಮ್ಮ ಇಳಿಸೋದು ಅದಕ್ಕೆ ಶಾಂತಿ ಅಂತ ಕರೀತಾರ. ಹೊಸ ವಿಷಯಗಳನ್ನ ನೀವು ಮಾತಾಡೋದು. ಸರ್ ಚಲೋ ಹೇಳ್ಯಾರಿ. ಸರ್ ಒಂದು ಮಾತು ಹೇಳ್ಯಾರ ಅವರು. ಏನಂತ? ದೋಸ್ತನ ಹೇಳ್ತಿ ಹೊಟ್ಲಿದ್ವತ್ತ ಹಡಿಬಾರ್ದಂತ ಹೇಳೋದಕ್ಕೆ ಬೇಡ್ಕೊಂಡ್ರತ್ ನೋಡ್ರಿ. ಯಾನು ಇದು ಎಂತದ ಎಲ್ಲಿ ತೆಗ್ದಾನು ಇದು ಮಾತು? ಸರ್ ಈ ಮಾತು ಚಲೋ ಹುಡುಕ್ಯಾರ ನೋಡ್ರಿ ಮಾತ. ನಾನು ರೇಬಡಿಗೌಡ್ರು ಎಲ್ಲಿ ತಂದಾನ ಇದ್ರ ಮಾತ? ಸರ ಈ ಮಾತ ಕಡಿವಿಲೆ ಬರದು ಹುಡುಕ್ಯಾಡಿ ತಗೊಂಡಾರ ಅವ್ರು. ಇರ್ಲಿ, ಅವನು ಬದ್ದಲ ಬಹಳ ಮಾತಾಡೋದ. ಅದಕ್ಕೆ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇಲ್ಲಿ ಕೂಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ಮಾತನ್ನ ಹೇಳಿ ಈಗ ಕ್ಯಾಲಿ ಹಾಡಮದಿನು
ಏನ್ ಹೇಳೋದಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ? ಕೋಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ, ಹೇಳುವೆ ನಿಮಗ. ಕೋಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹೌದು. ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರತಿಯಾಗಿರು ನೀ ಮನಿ ಒಳಗ, ನೀ ಮನಿ ಒಳಗ ತಲೆ ತುಂಬ ಹೊರಬೇಕ ಸೆರಗ ಬಾಗಿ ನಡ್ರಿ ಬಾವ ಮೈದುನಗ, ಬಾವ ಮೈದನಗ ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ, ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ, ಹಿಡೀರಿ ಬಗಲಾಗ ಮುಕ್ತಿ ಹೂವ ಮುಗುದರು ಬೀಗ ಹಚ್ಚಿ ಜೇಂಡ ಮೆರಿರಿ ಜಗದಾಗ, ಹೌದು. ತವರೂರು ಅಂಗಳದಾಗ ಆಡಿದೆ ಅನ್ನೋದು ಹೆಗಲ ಮ್ಯಾಗ, ಹಗಲ ಮ್ಯಾಗ ತಾಯಿ ತಂದಿ ತೀರದ ಮ್ಯಾಗ ಮುಳುಗಿದೆ ನನ್ನವ್ವ ಕಣ್ಣೀರ ಒಳಗ ಅಂತೇಳಿ ಮಾತು ಹೇಳ್ಯಾರ. ಹೌದು. ಇದೇ ಮಾತೆ ಯಾಕೆ ಹೇಳ್ರಿ ಸರ? ಇದೇ ಮಾತು ಯಾಕೆ ಹೇಳ್ಯಾರ? ಯಾಕೆ ಹೇಳ್ಯಾರಿಪ್ಪ? ಈ ಕೂಡ್ಗಿ ಗ್ರಾಮದೊಳಗ ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರಿಸಿಕೊಂಡು ಹೌದು ಅಣ್ಣ ಅಂಬಗಲಿಂದ ಚಾಟ ಆಡ್ತಿದ್ದ. ಹೌದು. ಏನತ್ತಿದ್ದ ಅಣ್ಣತ್ ಕೇಳಿದ್ರ ಏನತ್ತಿದ್ರಿ ಸರ? ನನ್ನ ತಂಗಿನ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ ವಿಜಯಪುರ ಅಂತ ಶಾರ ಪಟ್ಟಣ ಇರ್ಬೇಕ, ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕ ಅಂತ ಮನೆತನಕ್ಕೆ ತಂಗಿನ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಆಟ ಆಡ್ತಿದ್ದ. ಆಟ 18, 20, 21 ವಯಸ್ಸು ತುಂಬಿ ಬತ್ತು. ಅವಾಗ ಪುಣ್ಯಾತ್ಮರೇ ನಿಮ್ ಗಣಮಕ್ಕಳಿಗೆ 4 ಮಂದಿ ಇದ್ರು ಹೇಳೋದ, ನಿಮ್ಮ ಅಕ್ಕ ತಂಗಿಯರನ್ನ ಬೇರೆ ಊರಿಗೆ ಮಾಡಿ ಕೊಡ್ತೀರಿ. ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದೆ ತೀರ್ಕೋತಾರ. ತಾಯಿ ತಂದೆ ತೀರ್ಕೊಂಡ ಬಳಿಕ ನಿಮ್ 3 ಹೆಣ್ಣು ಮಗಳ ಗಂಡನ ಮನೆ ಒಳಗ ಹಾಲ ಸಕ್ಕರೆ ತುಪ್ಪನೇ ಇರ್ಲಿಕ್ಕರೆ ತವರ ಮನೆ ಒಳಗ ಕಟಿ ರೊಟ್ಟಿ ಕಾರನೇ ಇರ್ಲಿ ಹೆಣ್ಣು ಮಕ್ಕಳದ ತವರ ಮನೆ ಮೇಲೆ ಭಯಂಕರ ಪ್ರೇಮ ಇರ್ತದ. ನಿಮ್ 3 ಹೆಣ್ಣು ಮಗಳು ಗಂಡನ ಮನೆ ಒಳಗ ಮ್ಯಾಳ್ಗಿ ಏರಿ ಕೂಡ್ಗಿ ಗ್ರಾಮದೊಳಗ ಚಂದ್ರಮ್ಮ ತಾಯಿ ಜಾತ್ರೆ ಅದ, ಬೀರ ದೇವ್ರ ಜಾತ್ರೆ ಅದ. ಹೌದು. ಈ ಜಾತ್ರೆಗೆ ನನ್ನ ತಾಯಿ ಇದ್ದಂದ್ರ ನನ್ನ ತಂದಿದ್ದಂದ್ರ 15 ದಿವಸ ತಿಂಗಳ ಇರ್ಲಾಕಾಗೆ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು. ನನ್ನ ತಾಯಿ ಸತ್ರ ಏನಾಯ್ತು, ನನ್ನ ತಂದೆ ಸತ್ರ ಏನಾಯ್ತು, ನನ್ನ ಅಣ್ಣದನ ನನ್ನ ತಮ್ಮದನ ಅಣ್ಣನ ಮಕ್ಕಳದಾವ ತಮ್ಮನ ಮಕ್ಕಳದಾವ ತಿಳ್ಕೊಂಡು ಪುಣ್ಯಾತ್ಮರೇ ನೀವು ಕರೆಯಲಾರ್ದನ ನಿಮ್ಮ ಅಕ್ಕ ತಂಗಿಯರು ನಿಮ್ ಊರಿಗೆ ಬಂದು ನಿಮ್ಮ ದೇವರಿಗೆ ಕಾಲು ಬಿದ್ದು ಬಂದು ನಿಮ್ಮ ಮನೆ ಬಾಕಲಿಗೆ ನಿತ್ರಂದ್ರ ಅವ್ರಿಗೆ ಯಾರೋ ಬಂಗಾರ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯರಿಗೆ ನೀವು ಯಾರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ಮನೆ ಬಾಕಲಿಗೆ ನಿತ್ರಂದ್ರ ಅವ್ರನ್ನ ಪರದೇಶಿ ಮಾಡಾರ್ದ್ರೆ ಒಂದು ಚೆರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಕಲ ಒಳಗೆ ಕರ್ಕೊಡ್ರಿ ಅಂದ್ರೆ ಸ್ವರ್ಗದಾಗ ಇರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಹೌದು. ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರೋ ತಾಯಿ ತಂದೆನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋದಕ್ಕರ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದೆದ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತಿ. ಗುಳುದಾನವ್ರಿಗೆ ಕಷ್ಟ ಆಗೋದಿಲ್ಲ, ಅರ್ಥ ಆಗೋಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಅದಕ್ಕೆ ಈಗ ಬಹಳ ಮಾತಾಡಲಾರ್ದೇನೆ ಯಥಾ ಪ್ರಕಾರ ಒಂದು 2 ನುಡಿ ಚಾಲ ಹಾಡಿ ಸುಳ್ಳದ ಸಂಸಾರ ಮಾಡಬೇಡ ಅವಸರ ಎಲ್ಲಿಗೆ ಹೋಗವ ತಡಿ ಘಾತಕ ಸಂಸಾರ ಯಾತಕ ಬೇಕು ಎತ್ತಿಲ್ಲದೆ ಹೇಳದಂಗ ಗಾಡಿ ತಾಯಿ ಮಲಿ ಹಾಲು ಕುಡದ ಬೆಳೆದು ಗಡಿ ಕಾಲ ಬೆಚ್ಚಿ ಆಡ್ತಿದ್ದು ಹರದಾಡಿ ಕೂಲಿ